ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 143. ಇನ್ಮುಂದೆ ನಿಮ್ಮಲ್ಲಿ ಬಾಲಕೃಷ್ಣ ಅಥವಾ ಯಾವುದೇ ಸ್ಟಾಫ್ ಬಂದು ನಿಮ್ಮ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಕೇಳಿದರೆ ಒಬ್ಬರು ಕೊಡಬೇಡಿ. ನೇರವಾಗಿ ನನಗೆ ಇನ್ಫಾರ್ಮ್ ಮಾಡಿ. ನನ್ನ ಅಪ್ರೂವಲ್ ಇಲ್ಲದೆ ಒಂದು ಚಿಕ್ಕ ಡಾಕ್ಯುಮೆಂಟ್ಸ್ ಕೂಡ ಯಾರ ಕೈಗೂ ಸೇರಬಾರದು ಎಂದು ಜೀವ ಖಡಾಖಂಡಿತವಾಗಿ ಹೇಳಿದನು. ಮೀಟಿಂಗ್ ಮುಗಿದು ಎಲ್ಲ ಹೋದರೆ ಜೀವ ಜೊತೆ ಅಂಜಲಿ ಮತ್ತು ಬಾಲಕೃಷ್ಣ ಅಲ್ಲೇ ನಿಂತಿದ್ದರು. ಜಯಕರ್ ಪೊಲೀಸ್ ಸ್ಟೇಷನ್ನಲ್ಲಿರುವುದರ ಬಗ್ಗೆ ಹೇಳಿ ಪೊಲೀಸ್ ಕರೆದರೆ ಬಾಲಕೃಷ್ಣ ಕೂಡ ಸ್ಟೇಷನ್ ಕಡೆ ಹೋಗಿ ಬರಬೇಕಾಗುತ್ತೆ ಎಂದನು. ಅವನ ಮಾತಿಗೆ ಬಾಲಕೃಷ್ಣ ತುಸು ಆತಂಕದಲ್ಲಿ ಹೊರಹೋದರೆ ತನ್ನವನತ್ತ ನಡೆದ ಅಂಜಲಿ, ಏನು ಯೋಚನೆ ಮಾಡ್ತಿದ್ದೀಯ ಜೀವ ಅನ್ನುತ್ತಾ ಅವನ ಹೆಗಲ ಮೇಲೆ ಕೈ ಇಟ್ಟಳು. ಏನಿಲ್ಲ ವೈಫಿ, ಜೈ ಅಂಕಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದವನನ್ನು ಬಳಸಿ ಒಂದೆರಡು ನಿಮಿಷ ಹಾಗೆಯೇ ಇದ್ದ ಅಂಜಲಿ ನಂತರ ಅಲ್ಲಿಂದ ಹೊರ ನಡೆದಳು. ಕುರ್ಚಿಯಲ್ಲಿ ಕುಸಿದು ಕುಳಿತ ಜೀವ ಮನ ಜಯಕರ್ ಬಗ್ಗೆಯೇ ಯೋಚಿಸುತ್ತಿತ್ತು. ತನ್ನ ಹೆತ್ತವರ ಬಳಿಕ ಯಾರಾದರೂ ಗಿರಿಧಾಮಕ್ಕಾಗಿ ತಮ್ಮ ಬೆವರ ಹನಿ ಹರಿಸಿದ್ದಾರೆ ಎಂದರೆ ಅದು ಜಯಕರ್, ಅಲ್ಲದೆ ಇಂದು ಅಂಜಲಿ, ಬಾಲಕೃಷ್ಣ ಹಾಗೂ ಐಶ್ವರ್ಯಾಳಂತಹ ಡೆಡಿಕೇಟೆಡ್ ವರ್ಕರನ್ನು ಟ್ರೈನಿಂಗ್ ಮಾಡುವುದರಲ್ಲಿ ಅವರ ಪಾತ್ರ ತುಂಬ ದೊಡ್ಡದಿತ್ತು. ಅಂಥವರು ಕ್ಷಣಿಕ ಕೋಪದ ಕೈಗೆ ಬುದ್ಧಿ ಕೊಟ್ಟು ವರ್ಷಗಳ ಕಾಲದ ತಮ್ಮ ಗೌರವ ಘನತೆ ಎಲ್ಲವನ್ನು ಮಣ್ಣು ಪಾಲಾಗಿಸಿದ್ದರು. ಮಾಮ್, ಈ ಕ್ಷಣ ನೀವಿರಬೇಕಿತ್ತು. ಅರುಣ್ ಪ್ರೀತಿ ವಿಷಯದಲ್ಲಿ ನೀವೇ ಜೈ ಅಂಕಲನ್ನು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಿದ್ರಿ ಎಂದುಕೊಂಡವನನ್ನು ಪುನಃ ಎಚ್ಚರಿಸಿದ್ದು ಮಡದಿಯ ಕರೆ. ಏನು ಯೋಚನೆ ಮಾಡ್ತಿದ್ದೀಯಾ, ಎಲ್ಲಿದ್ದೀಯಾ, ಆರ್ ಯು ಓಕೆ ಅಂದಳು. ಕಿಚನ್ ಬಗ್ಗೆ ಮಾತನಾಡಲು ತನ್ನವನ ಕ್ಯಾಬಿನಿಗೆ ಹೋಗಿದ್ದ ಅಂಜಲಿ ಅಲ್ಲಿ ಅವನಿಲ್ಲದಿರುವುದನ್ನು ನೋಡಿ ಪುನಃ ಕಾನ್ಫರೆನ್ಸ್ ಹಾಲ್ ಕಡೆ ಬಂದಿದ್ದಳು. ಅಲ್ಲಿಯೇ ಕುಳಿತಿರುವವನ ಬಳಿ ಹೋಗಿ ಜೀವ, ಏನಾಯ್ತು ಅಂದಳು. ಅವನು ಜಯಕರ್ ಬಗ್ಗೆ ಯೋಚಿಸುತ್ತಿದ್ದಾನೆ ಎಂದು ಅನುಮಾನದಲ್ಲಿ ಕೇಳಿದರೆ ತಲೆಕೊಡವಿ ಏನಿಲ್ಲವೆಂದು ಎದ್ದವನನ್ನು ತಬ್ಬಿಕೊಂಡು, ಜೈ ಅಂಕಲ್ ಬಗ್ಗೆ ಯೋಚನೆ ತಾನೇ, ಎಲ್ಲ ಸರಿಯಾಗುತ್ತೆ. ಹುಟ್ಟಿಸಿದ ಮಗ ಮಾತು ಕೇಳಿಲ್ಲ ಅನ್ನೋ ಕೋಪದಲ್ಲಿ ಈ ತಪ್ಪು ಮಾಡಿದ್ದಾರೆ, ಇದರಿಂದ ಎಲ್ಲ ಸರಿಯಾಗುತ್ತೆ ಅಂತ ಬೆನ್ನು ಸವರುತ್ತಾ ಹೇಳಿದರೆ ಅವಳಿಂದ ದೂರ ಸರಿದ ಜೀವ, ಥ್ಯಾಂಕ್ ಯು ವೈಫಿ, ಯಾಕೋ ವರ್ಕ್ ಮಾಡೋ ಮೂಡಿಲ್ಲ, ನಿನ್ನ ಕೆಲಸ ಮುಗಿದಿದ್ರೆ ಮನೆಗೆ ಹೋಗೋಣವಾ ಎಂದ. 10 ನಿಮಿಷ ಟೈಮ್ ಕೊಡು, ಆಯೇಷ ಬಳಿ ಹೇಳಿ ಬರ್ತೀನಿ ಎನ್ನುತ್ತಾ ಅಂಜಲಿ ಅಲ್ಲಿಂದ ಕಿಚನ್ ಅತ್ತ ಹೋದರೆ ಜೀವನಿಗೆ ಮನು ಕಾಲ್ ಬಂದಿತ್ತು. ಕಾಲ್ ರಿಸೀವ್ ಮಾಡಿದ ಕೂಡಲೇ, ದೀಪ್ಸ್, ಏನೋ ಜೈ ಅಂಕಲ್ ಮೇಲೆ ನೀವು ಕೇಸ್ ಫೈಲ್ ಮಾಡಿದ್ದೀರಂತೆ. ಈಗಷ್ಟೇ ಜಾಹ್ನವಿ ಅಳುತ್ತಾ ಕಾಲ್ ಮಾಡಿದ್ದಳು, ಏನಾಯಿತು ಎಂದು ಕೇಳಿದವನಿಗೆ ನಡೆದಿದ್ದೆಲ್ಲ ಹೇಳಿದನು. ಹೋ ಗಾಡ್, ಜಾನು ಕೂಡ ತಪ್ಪೆಲ್ಲ ಅಪ್ಪನದೇ ಅಂದ್ಕೊಂಡು ಅಳ್ತಿದ್ಲು. ಛೇ, ಇಷ್ಟೊಂದು ಕೋಪ, ಅಂಕಲ್ ಸ್ಟ್ರಾಂಗ್ ಪರ್ಸ್ನಾಲಿಟಿ, ಒಬ್ಬ ಜೆಂಟಲ್ ಮ್ಯಾನ್ ಅಂದ್ಕೊಂಡಿದ್ದೆ, ಬಟ್ ಮುಂದೇನು ಅಂದಾಗ, ಗೊತ್ತಿಲ್ಲ ಮನು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ತಾತ. ಗಿರಿಧಾಮದ ಹಿಂದೆ ಅವರ ಮಗಳು ಅಳಿಯ ಬೆವರು ರೂಪದಲ್ಲಿ ರಕ್ತವನ್ನೇ ಸುರಿಸಿದ್ದಾರೆ. ಅಂತಹ ಗಿರಿಧಾಮಕ್ಕೆ ನೋವು ಮಾಡಿದರೆ ತಾತ ಬಿಡ್ತಾರಾ? ಡ್ಯಾಡ್ ಕೂಡ ತುಂಬ ಬೇಜಾರಲ್ಲಿದ್ದರು ಎಂದ ಗೆಳೆಯನ ಧ್ವನಿಯಲ್ಲಿನ ನೋವನ್ನು ಗಮನಿಸಿದ ಮನು, ಓಕೆ ದೀಪ್ಸ್, ಮನೆಗೆ ಹೋಗು, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದನು. ಮನೆಗೆ ಹೊರಟ ಗಂಡ ಹೆಂಡತಿಯ ನಡುವೆ ಯಾವುದೇ ಮಾತಿರಲಿಲ್ಲ. ಇಬ್ಬರು ಅವರದೇ ಯೋಚನೆಗಳಲ್ಲಿ ಕಳೆದು ಹೋಗಿದ್ದರು. ಮನೆ ತಲುಪಿದಾಗ ಲಾನಲ್ಲೇ ಕುಳಿತಿರುವ ತಂದೆಯನ್ನು ನೋಡಿ ನಿಟ್ಟುಸಿರು ಹೊರಚೆಲ್ಲಿದನು. ಸೀದಾ ಅವರತ್ತ ನಡೆದು, ಡ್ಯಾಡ್, ಆರ್ ಯು ಓಕೆ ಎಂದು ಕೇಳಿದರೆ ಯಾವುದೋ ಯೋಚನೆಯಲ್ಲಿದ್ದವರು ತಲೆಕೊಡವಿ ವಾಸ್ತವಕ್ಕೆ ಬಂದು, ಏನಿವತ್ತು ಇಬ್ಬರು ಬೇಗ ಬಂದಿದ್ದೀರಾ ಅನ್ನುತ್ತಾ ಮಕ್ಕಳತ್ತ ನೋಡಿದ್ದರು. ಜೈ ಅಂಕಲ್ ಬಗ್ಗೆ ತಿಳಿದು ಜೀವ ಸ್ವಲ್ಪ ಅಪ್ಸೆಟ್ ಆಗಿದ್ದ ಮಾವ. ಸೊ ಮನೆಗೆ ಬಂದ್ವಿ. ಹೌದು, ಅಂಕಲ್ಗೆ ನಿಜವಾಗ್ಲೂ ಶಿಕ್ಷೆ ಆಗುತ್ತಾ ಅಂದಳು. ಗಿರಿಧಾಮಕ್ಕಾಗಿ ಅಷ್ಟೆಲ್ಲ ಮಾಡಿದವರಿಗೆ ಜೈಲು ಶಿಕ್ಷೆ ಆಗುತ್ತಿರುವುದು ಸರಿಯಲ್ಲ ಎನಿಸಿತವಳಿಗೆ. ಇದೆಲ್ಲ ನಿಮ್ಮ ತಾತನ ಕೋಪದಿಂದ ಆಗಿರೋದು. ಅವರಿಗೆ ಗಿರಿಧಾಮಕ್ಕೆ ಕೇಡು ಬಯಸಿದ್ದು ಸಹಿಸೋಕೆ ಆಗಿಲ್ಲ. ಗಿರಿಧಾಮಕ್ಕಾಗಿ ನಾನು ದಾಮು ಅದೆಷ್ಟು ಕಷ್ಟಪಟ್ಟಿದ್ದೇವೆ ಎಂದು ದಿನಕರ್ ಮಾವನಿಗೆ ಮಾತ್ರ ಗೊತ್ತಿರೋದು. ಸೊ ಅವರ ಕೋಪ ತಣ್ಣಗಾದಾಗ ಜಯಕರ್ ಮನೆಯಲ್ಲೇ ಇರ್ತಾನೆ ಎನ್ನುತ್ತಾ ಜಯಕರ್ ಬಗ್ಗೆ ಯೋಚಿಸಿ ನಿಟ್ಟುಸಿರು ಹೊರ ಚೆಲ್ಲಿದರು. ಆರ್ ಯು ಓಕೆ ಮಾವ ಎಂದಳು. ಅವರ ಬೇಸರ ಗಮನಿಸಿ,
ಕೇಳಿದ ಸೊಸೆಯನ್ನು ನೋಡಿ ನಸುನಗುತ್ತಾ, ಜೈ ನಡೆಯ ಬಗ್ಗೆ ಬೇಸರವಿದೆ ಅಂಜಲಿ. ಇನ್ನೂ ಅವನಿಗೆ ಆಗಿರೋ ಶಿಕ್ಷೆ ಒಂದು 4 ದಿನ ಜೈಲಲ್ಲಿ ಕಳೆದ ಮೇಲಾದರೂ ಅವನಿಗೆ ತಾನೇನು ಮಾಡಲು ಹೊರಟಿದ್ದೆ ಎನ್ನುವುದು ರಿಯಲೈಸ್ ಆಗಲಿ. ಅವನ ವಿಷಯ ಬಿಡಿ, ಹೋಗಿ ಫ್ರೆಶ್ ಅಪ್ ಆಗಿ ನೀವು ಎನ್ನುತ್ತಾ ಗಾರ್ಡನ್ನತ್ತ ಹೆಜ್ಜೆ ಹಾಕಿದರೆ ತಂದೆಯ ನೋವನ್ನು ಗಮನಿಸಿದ ಜೀವ ಬೇಸರದಲ್ಲೇ ಕೋಣೆಯತ್ತ ನಡೆದನು. ಅಪ್ಪ ಮಗನನ್ನು ನೋಡಿ, ಛೆ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಈ ಜೈ ಅಂಕಲ್ ಪಾಪ, ಅರುಣ ಅಪ್ಪ ಹೀಗೆಲ್ಲ ಮಾಡಿದ್ದಾರೆ ಎಂದು ತಿಳಿದರೆ ಅದೆಷ್ಟು ನೊಂದುಕೊಳ್ಳುತ್ತಾನೋ. ಅಲ್ಲ, ಈ ಅಂಕಲ್ಗೆ ಏನಾಗಿದೆ? ಪಾಪ ದಿತ್ಯ ಅಷ್ಟೆಲ್ಲ ಬದಲಾಗಿದ್ದಾಳೆ. ಅವಳನ್ನು ಸೊಸೆಯೆಂದು ಒಪ್ಕೊಳ್ಳೋದು ಬೇಡ. ಆದರೆ ಈಗಿನಂತೆ ಮಗ ಸೊಸೆಯನ್ನು ಅವರ ಪಾಡಿಗೆ ಬಿಟ್ಟು ಬಿಡಬಹುದಾಗಿತ್ತು. ಅದು ಬಿಟ್ಟು ಚೆನ್ನಾಗಿರುವ ಮಗ ಸೊಸೆಯ ನಡುವೆ ಛೆ ಅಂದುಕೊಳ್ಳುತ್ತಾ ಜೀವ ಸೋತ ಮುಖವನ್ನು ನೋಡಲು ಇಚ್ಛಿಸಿದ ಅಂಜಲಿ ಸ್ವಲ್ಪ ಹೊತ್ತು ಲಾನಲ್ಲಿ ಕುಳಿತಳು. ಸ್ವಿಟ್ಜರ್ಲ್ಯಾಂಡ್ ತಲುಪಿದ ಅರುಣ್ ಮತ್ತು ದಿತ್ಯರಿಗೆ ಹಸಿರನ್ನೇ ಹೊದ್ದಿರುವ ಬೆಟ್ಟದಲ್ಲಿರುವ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಆಗಿತ್ತು. ಪ್ರಯಾಣದ ಆಯಾಸದ ಜೊತೆ ಇಬ್ಬರು ಫ್ಲೈಟ್ ಅಲ್ಲಿಯೇ ತಿಂದ ಕಾರಣ ರೂಮ್ ಸೇರಿದ ಕೂಡಲೇ ಮಂಚದಲ್ಲಿ ಅಡ್ಡಾಗಿದ್ದರು. 3-4 ಗಂಟೆಗಳ ಬಳಿಕ ಮೊದಲು ಎಚ್ಚರಗೊಂಡ ದಿತ್ಯ ಕಿಟಕಿಯ ಕರ್ಟನ್ ಸರಿಸಿದಾಗ ಹೊರಗಿನ ಸೊಬಗನ್ನು ಕಂಡವಳ ಕಣ್ಣರಳಿತ್ತು. ತನ್ನವನಿಗೆ ಆ ದೃಶ್ಯ ತೋರಿಸಬೇಕೆಂದು ಖುಷಿಯಲ್ಲಿ ಅವನ ಬಳಿ ಹೋದರೆ ನಿದ್ದೆಯಲ್ಲಿರುವವನನ್ನು ನೋಡಿ ಏಳಿಸಲು ಇಷ್ಟವಾಗದೆ ಇನ್ನೊಂದು ಕಡೆ ಇರುವ ಬಾಲ್ಕನಿಯ ಗಾಜನ್ನು ಸರಿಸಿದಳು. ತಂಪಾದ ಗಾಳಿ ಅವಳ ಮೈ ಸೋಕಿದಾಗ ಚಳಿಗೆ ತುಸುವೆ ಕಂಪಿಸಿದವಳನ್ನು ಹೊರಗಿನ ದೃಶ್ಯ ಮೈ ಮರೆಯುವಂತೆ ಮಾಡಿತ್ತು. ಅಲ್ಲಲ್ಲಿ ಪುಟ್ಟ ಪುಟ್ಟ ತ್ರಿಕೋನಾಕೃತಿಯ ಮನೆಗಳು, ಎದುರಿಗೆ ಹಸಿರನ್ನು ಹೊದ್ದಿರುವ ಬೆಟ್ಟಗಳ ಸಾಲು. ಕ್ಷಣಕಾಲ ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದವಳನ್ನು ಅರುಣ್ ಹಿಂದಿನಿಂದ ಬಳಸಿ ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟಿದ್ದ. ಅವನ ಸನಿಹದಿಂದ ಅವಳ ತನು ತುಸು ಬೆಚ್ಚಗಾದಾಗ ಅವನತ್ತ ತಿರುಗಿ, ಜರ್ನಿಯಿಂದ ಟಯರ್ಡ್ ಆಯ್ತಾ ಅರು ಅಂದಳು. ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಹಾಂ, ಸ್ವಲ್ಪ ಟಯರ್ಡ್ ಆಯಿತು. ಟೈಮ್ ಎಷ್ಟು? ಹೊಟ್ಟೆಗೆ ಏನಾದರೂ ತಿಂದೆಯಾ ಅನ್ನುತ್ತಾ ಹೊರಗಡೆ ಬೆಳಕಿರುವುದನ್ನು ಗಮನಿಸಿ ಕೇಳಿದನು. ಮಧ್ಯಾಹ್ನ 3 ಗಂಟೆ. ಆದರೆ ಇಲ್ಲಿನ ವೆದರ್ ನೋಡಿದರೆ ಈಗಷ್ಟೇ ಬೆಳಗಾಗಿದೆ ಅನ್ನುವಂತಿದೆ. ಈಗಲೇ ಇಷ್ಟು ಕೋಲ್ಡ್, ಇನ್ನು ನೈಟ್ ಎನ್ನುತ್ತಾ ತನ್ನವನ ಎದೆಗೆ ಹೊರಗಿದಳು. ಕೋಲ್ಡ್ ಅಲ್ಲ, ಬಿಸಿಲು, ಗಾಳಿ, ಮಳೆ ಏನೇ ಬರಲಿ ನಾನಿದ್ದೀನಲ್ಲ ಬಂಗಾರಿ ಅನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತುಟಿಯತ್ತ ಬಾಗಿದವನನ್ನು ತಡೆದು, ಮೊದಲು ಫ್ರೆಶ್ ಆಗೋಣ, ಆಮೇಲೆ ಏನಾದರೂ ತಿನ್ನಬೇಕು, ತುಂಬ ಹಸಿವಾಗ್ತಿದೆ ಅಂತ ಹೆಂಡತಿಯನ್ನು ನೋಡಿ ನಸುನಕ್ಕು, ಇಬ್ಬರೂ ಒಟ್ಟಿಗೆ ಫ್ರೆಶ್ ಆಗೋಣ ಆಮೇಲೆ ಅಂತ ಅವಳ ಕಿವಿಯತ್ತ ಬಾಗಿ ಪಿಸುಗುಟ್ಟಿದ ಮಾತುಗಳಿಗೆ ದಿತ್ಯಳ ಕೆನ್ನೆಯ ರಂಗು ಬದಲಾಗಿತ್ತು. ಅವನಿಂದ ದೂರ ಸರಿದವಳನ್ನು ಪಟ್ಟನೆ ತನ್ನತ್ತ ಎಳೆದುಕೊಂಡು, ಎಲ್ಲಿಗೆ ಓಡ್ತಿರೋದು? ನಾವು ಬಂದಿರೋದು ಹನಿಮೂನ್ಗೆ ದೀಪ್ಸ್ ಬ್ರೋ ಇಷ್ಟೆಲ್ಲ ಹಣ ಖರ್ಚು ಮಾಡಿ ನಮ್ಮ ಹನಿಮೂನ್ ಪ್ಲಾನ್ ಮಾಡಿದ್ದಾರೆ. ಸೊ ಅವರಿಗೆ ರಿಟರ್ನ್ ಗಿಫ್ಟ್ ಕೊಡೋದು ಬೇಡ್ವಾ ಎಂದ ಅರುಣ್ ಮಾತಿನ ಒಳ ಅರ್ಥ ತಿಳಿಯದ ದಿತ್ಯ ಪಟಪಟನೆ ಕಣ್ರೆಪೆ ಬೆಳೆಯುತ್ತಾ ಅವನನ್ನೇ ನೋಡುತ್ತಿದ್ದಳು. ರಿಟರ್ನ್ ಗಿಫ್ಟ್ ಅಂದಾಗ ನಿನ್ನ ಭಾವನಿಗೆ ಅಳಿಯ ಅಥವಾ ಸೊಸೆಯನ್ನ ಕೊಡೋಣ ಎಂದಿದ್ದು. ಹಬ್ಬ, ಹೀಗೆಲ್ಲ ಪುಟ್ಟ ಮಕ್ಕಳ ಹಾಗೆ ಪ್ರತಿಯೊಂದಕ್ಕೂ ಕಣ್ಣು ಪಿಳಿ ಪಿಳಿ ಮಾಡಬೇಡವೇ? ಐ ನೋ ನಿನಗೆ ಈ ಟಾಪಿಕಲ್ಲಿ ನಾಲೆಜ್ ಕಮ್ಮಿ, ಬಟ್ ಡೋಂಟ್ ವರಿ. 15 ದಿನ ಇಲ್ಲೇ ಇದ್ದೀವಲ್ಲ, ನಾನೇ ಎಲ್ಲ ಟೀಚ್ ಮಾಡ್ತೀನಿ. ಫಸ್ಟ್ ಫ್ರೆಶ್ ಆಗಬೇಕು ಅನ್ನುತ್ತಾ ಹೆಂಡತಿಯ ಕೆನ್ನೆಗೆ ಮುತ್ತಿಟ್ಟು ಲಗೇಜ್ ಪಕ್ಕ ಹೋದರೆ ಅರುಣ್ ವರ್ತನೆಗೆ ನಗುತ್ತಾ ತನ್ನ ಹ್ಯಾಂಡ್ ಬ್ಯಾಗಲ್ಲಿದ್ದ ಮೊಬೈಲ್ ಹಿಡಿದು ಪುನಃ ಬಾಲ್ಕನಿಗೆ ಹೋದಳು. ತಲುಪಿದ ಕೂಡಲೇ ರೂಪಾ ಮತ್ತು ಜೀವ ದಿತ್ಯಾಗೆ ಮೆಸೇಜ್ ಮಾಡಿದ್ದಳು. ಈಗ ಜೀವ ಮೆಸೇಜ್ ನೋಡಿದವಳಿಗೆ ಪುನಃ ಅವನ್ಯಾಕೆ ಈ ರೀತಿ ಮೆಸೇಜ್ ಮಾಡಿದ? ಗಿರಿಧಾಮದಲ್ಲಿ ಎಲ್ಲ ಸರಿಯಾಗಿದೆ ಅಲ್ವಾ ಎನ್ನುವ ಯೋಚನೆ ಕಾಡಿತ್ತು. ದಿತ್ಯ, ನೀಡ್ ಒನ್ ಹೆಲ್ಪ್. ನೀನು ವಾಪಸ್ ಬರುವವರೆಗೂ ನಿನ್ನನ್ನು ಯಾರು ಕಾಂಟ್ಯಾಕ್ಟ್ ಮಾಡಿದರೂ ನಾನು ಗಿರಿಧಾಮದಲ್ಲಿನ ಮ್ಯಾನೇಜರ್ ಪೋಸ್ಟಿಗೆ ರಿಸೈನ್ ಮಾಡಿದ್ದೇನೆ ಎಂದು ಹೇಳು. ಯಾಕೆ ಏನು ಅದೆಲ್ಲ ಆದಷ್ಟು ಬೇಗ ನಾನೇ ಹೇಳ್ತೀನಿ ಎನ್ನುವ ಮೆಸೇಜ್ ಜೀವನಿಂದ ಬಂದಿತ್ತವಳಿಗೆ. ಈ ಬಾರಿ ದಿತ್ಯ ನೇರವಾಗಿ ಅವನಿಗೆ ಕರೆ ಮಾಡಿದಾಗ ಅತ್ತ ಕಡೆಯಿಂದ ಜೀವ ಕಾಲ್ ರಿಸೀವ್ ಮಾಡಿದನು. ಸಾರಿ ಜೀವ, ಐ ನೋ ಅಲ್ಲಿಗ ತಡರಾತ್ರಿ, ಬಟ್ ನಿನ್ನ ಮೆಸೇಜ್ ಪ್ಲೀಸ್ ಹೇಳು ಏನಾಗಿದೆ?
ಗಿರಿಧಾಮದಲ್ಲಿ ಎಲ್ಲ ಸರಿ ಇದೆ ತಾನೇ ಎಂದಾಗ ಗಿರಿಧಾಮದ ಮೇಲೆ ಅವಳಿಗಿರುವ ಕಾಳಜಿಯನ್ನು ನೋಡಿ ಜೀವನಿಗೆ ಈ ಬಾರಿ ಜಯಕರ್ ಮೇಲೆ ಕೆಟ್ಟ ಕೋಪ ಬಂದಿತ್ತು. ಇಂತಹ ಒಳ್ಳೆಯ ಹುಡುಗಿಯನ್ನು ಸೊಸೆಯಾಗಿ ಒಪ್ಪಿಕೊಳ್ಳೋದು ಬಿಟ್ಟು ಛೀ ಅದೆಂಥ ಏಸಿಗೆ ಕೆಲಸ ಮಾಡಿದರೆಂದು ಮನಸ್ಸಲ್ಲೇ ಹೇಳಿಕೊಂಡವನು ದಿತ್ಯ. ಲಿಸನ್, ನಾನು ಹೇಳೋ ವಿಷಯದಿಂದ ನಿಮ್ಮಿಬ್ಬರ ಹನಿಮೂನ್ ನಿಜಕ್ಕೂ ಹಾಳಾಗುತ್ತೆ. ಅದಕ್ಕೆ ನೀವು ಈಗ ನಿಮ್ಮ ಹನಿಮೂನ್ ಎಂಜಾಯ್ ಮಾಡಿ. ಇಲ್ಲಿಗೆ ವಾಪಸ್ಸಾದ ಮೇಲೆ ಎಲ್ಲ ಹೇಳ್ತೀನಿ ಎಂದ. ತುಂಬ ದಿನಗಳ ಬಳಿಕ ತಮ್ಮೆಲ್ಲ ನೋವನ್ನು ಮರೆತು ಒಂದಾದ ಜೀವಗಳಿಗೆ ಪುನಃ ನೋವು ನೀಡಲು ಜೀವ ಮನ ಹಿಂದೇಟು ಹಾಕುತ್ತಿತ್ತು. ಏನೋ ಹೇಳಲು ಹೊರಟ ದಿತ್ಯ ಕೈಯಿಂದ ಮೊಬೈಲ್ ತೆಗೆದುಕೊಂಡ ಅರುಣ್ ನಡೆಗೆ ಅವಳು ಬೆಚ್ಚಿದರೆ ಕಣ್ಣಲ್ಲೇ ಅವಳನ್ನು ಸಮಾಧಾನ ಮಾಡಿ ಒಂದು ಕೈಯಲ್ಲಿ ತನ್ನವಳನ್ನು ಬಳಸಿ ಇನ್ನೊಂದು ಕೈಯಲ್ಲಿ ಹೆಂಡತಿಯ ಮೊಬೈಲ್ ಹಿಡಿದು ಸ್ಪೀಕರ್ ಬಟನ್ ಒತ್ತಿದವನು, ದೀಪ್ಸ್ ಬ್ರೋ. ಆರು ಮಾತಾಡ್ತಾ ಇರೋದು. ಡ್ಯಾಡಿ ಹೇಗಿದ್ದಾರೆ? ಈಸ್ ಎವ್ರಿಥಿಂಗ್ ಓಕೆ ಎಂದ. ಅವನ ಮಾತು ಕೇಳಿ ಜೀವನಿಗೆ ಗಾಬರಿಯಾಗಿತ್ತು. ಆರು ನಿನಗೆ ಎಂದು ತೊದಲುತ್ತಾ ಕೇಳಿದವನ ಮಾತಿಗೆ ನೋವಲ್ಲೇ ನಕ್ಕವನು, ಡ್ಯಾಡ್ ನನ್ನ ಮನೆಯಿಂದ ಹೊರ ಹಾಕಿರಬಹುದು, ಆದರೆ ಜಾನು ಇನ್ನೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಳೆ ಬ್ರೋ. ಏರ್ಪೋರ್ಟ್ ರೀಚ್ ಆದಮೇಲೆ ಅವಳ ಮೆಸೇಜ್ ಬಂದಿತ್ತು ಎನ್ನುತ್ತಾ ಮೌನ ತಾಳಿದವನ ಮುಖ ನೋಡಿದಾಗ ಅವನ ತುಂಬಿದ ಕಂಗಳನ್ನು ನೋಡಿದ ದಿತ್ಯಾಳಿಗೆ ಆಘಾತವಾಗಿತ್ತು. ಅಲ್ಲೇ ಇದ್ದ ದಿತ್ಯ ಆರು ಎಂದು ಅವನ ತೋಳು ಬಳಸಿದರೆ, ಐ ಆಮ್ ಓಕೆ ಬಂಗಾರಿ, ಬಟ್ ಡ್ಯಾಡ್ ನಮಗೊಂದು ಬ್ಯೂಟಿಫುಲ್ ಆ್ಯಂಡ್ ರಾಯಲ್ ಲೈಫ್ ಕೊಟ್ಟ ಗಿರಿಧಾಮದ ಮೇಲೆ ಎನ್ನುತ್ತಾ ಗದ್ಗದಿತನಾದನು. ಪಟ್ಟನೆ ಅವನ ಕೈಯಿಂದ ಮೊಬೈಲ್ ಕಸಿದುಕೊಂಡ ದಿತ್ಯ, ಜೀವ ಏನಾಗಿದೆ ಗಿರಿಧಾಮಕ್ಕೆ? ನೀವೆಲ್ಲ ಯಾಕೆ ಏನೂ ಹೇಳ್ತಿಲ್ಲ? ಎಲ್ಲ ಒಗಟಾಗಿ ಮಾತನಾಡೋದು ಬಿಟ್ಟು ಏನಾಗಿದೆ ಅನ್ನೋದನ್ನು ಹೇಳಿ ಎಂದ. ಅವಳ ಧ್ವನಿ ಭಯದಲ್ಲಿ ಕಂಪಿಸುತ್ತಿತ್ತು. ನಿಟ್ಟುಸಿರು ಹೊರಚೆಲ್ಲಿದ ಜೀವ ನಡೆದದ್ದೆಲ್ಲ ಹೇಳಿದಾಗ ದಿತ್ಯಾಳಿಗೆ ನಿಂತ ನೆಲವೇ ಕುಸಿದ ಅನುಭವವಾಗಿತ್ತು. ಮೊಬೈಲ್ ಕೈ ಜಾರಿ ಬಿದ್ದ ಅರಿವಿಲ್ಲದೆ ಶಾಕಲ್ಲಿ ನಿಂತಿದ್ದರೆ ಆರೂನೇ ಹೆಂಡತಿಯ ಮನಸ್ಥಿತಿ ತಿಳಿದು ಪಟ್ಟನೆ ಅವಳನ್ನು ಬರಸೆಳೆದು ತಬ್ಬಿಕೊಂಡು, ಬ್ರೋ ಕೇಳಿಸ್ತಿದ್ದೀಯಾ? ದಿತ್ಯ ಇನ್ ಶಾಕ್. ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡು ಎಂದರೆ ಜೀವ ಅಲ್ಲಿನ ಸ್ಥಿತಿ ಅರಿವಾದಾಗ ಬೇಸರದಲ್ಲೇ ಮೊಬೈಲ್ ಬೆಡ್ ಮೇಲೆ ಎಸೆದನು. ಅದೇ ಸಮಯಕ್ಕೆ ಸರಿಯಾಗಿ ಊಟ ಮಾಡದ ಗಂಡನಿಗೆ ಹಾಲು ಹಿಡಿದುಕೊಂಡು ಬಂದ ಅಂಜಲಿ ಅವನು ಮೊಬೈಲ್ ಎಸೆಯುವುದನ್ನು ನೋಡಿ, ಜೀವ ಏನಾಯ್ತು? ಯಾರ ಕಾಲದು ಅಂದಾಗ ಮಡದಿಯತ್ತ ನೋಡಿದವನು ಅರುಣ್ ಮತ್ತು ದಿತ್ಯ ಬಗ್ಗೆ ಹೇಳಿದಾಗ ಹಾಲು ಅವನ ಕೈಗೆ ಕೊಟ್ಟು, ಮೊದಲು ಇದನ್ನು ಕುಡಿ. ಅಪ್ಪ ಮಗ ಇಬ್ಬರು ಉಪವಾಸ ಕೂತಿರೋದು ಯಾಕೆ? ಹೌದು, ನಂಬಿಕೆ ದ್ರೋಹ ಆಗಿದೆ, ಆದರೆ ಗಿರಿಧಾಮಕ್ಕೆ ಏನೂ ಆಗಿಲ್ಲವಲ್ಲ. ಏನೋ ಚಿಕ್ಕದಾಗಿ ನಡೆದು ಹೋಯಿತು. ಹಾಗೆಯೇ ಜೈ ಅಂಕಲ್ಗೆ ತನ್ನ ತಪ್ಪಿನ ಅರಿವಾಗಿ ಖಂಡಿತ ಅವರು ಬದಲಾಗುತ್ತಾರೆ ಎಂದ ಹೆಂಡತಿ ಒತ್ತಾಯಕ್ಕೆ ಜೀವ ಹಾಲು ಕುಡಿದನು. ನಾನು ಜೈ ಅಂಕಲ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ವೈಫಿ. ನನಗೆ ಟೆನ್ಷನ್ ಆಗ್ತಿರೋದು ಈಗ ದಿತ್ಯ ಮತ್ತು ಅರುಣ್ ಬಗ್ಗೆ. ಅರುಗೆ ಆಗಲೇ ಅಪ್ಪನ ಬಗ್ಗೆ ಗೊತ್ತಾಗಿಯೂ ವಾಪಸ್ಸು ಬರಲಿಲ್ಲ ಅಂದರೆ ಅದೆಷ್ಟು ಹರ್ಟ್ ಆಗಿರಬೇಕು ಅವನಿಗೆ. ಇನ್ನು ಆರತಿ ಆಂಟಿ ಮತ್ತು ಜಾನು ಪಾಪ ಅದೆಷ್ಟು ನೊಂದುಕೊಂಡಿದ್ದಾರೋ. ಅವರಿಗೆಲ್ಲ ತಮಗೊಂದು ಭದ್ರವಾದ ಜೀವನ ಸಿಕ್ಕಿದೆ ಧಾಮಿನಿ ಹಾಗೂ ಗಿರಿಧಾಮದಿಂದ ಎನ್ನುವುದು ಸ್ವತಃ ಜಯಕರ್ ಆಗಾಗ ಹೇಳುತ್ತಿದ್ದರು. ಹಾಗೆಯೇ ಅವರ ಜೀವನದಲ್ಲಿ ಗಿರಿಧಾಮಕ್ಕೆ ಅಗ್ರವಾದ ಸ್ಥಾನವಿತ್ತು. ಈಗ ಅದೇ ಗಿರಿಧಾಮಕ್ಕೆ ಕೇಡು ಬಯಸಿದ ಜಯಕರ್ ನಡೆಯಿಂದ ನೊಂದಿದ್ದು ಅವರದೇ ಹೆಂಡತಿ ಮಕ್ಕಳು ಎಂದನು. ಜೀವ ಮನದ ನೋವು ಅಂಜಲಿಗೆ ಅರ್ಥವಾಗಿತ್ತು. ಅವನ ಬಳಿ ನಡೆದು ಲಘುವಾಗಿ ಅವನನ್ನು ಬಳಸಿ ಅವನ ಭುಜಕ್ಕೆ ಹೊರಗಿ ಕುಳಿತಳು. ಹೆಂಡತಿಯ ಸ್ಪರ್ಶಕ್ಕೆ ಎಚ್ಚೆತ್ತ ಜೀವ ಅವಳನ್ನು ತಬ್ಬಿಕೊಂಡು, ವೈಫಿ ಐ ಆಮ್ ಸಾರಿ, ಒಂದೆರಡು ದಿನ ಅಷ್ಟೇ ಎಲ್ಲ ಸರಿಯಾಗುತ್ತೆ ಎಂದವನ ಕೊರಳ ಇಳಿಜಾರಿಗೆ ಅಂಜಲಿ ದೀರ್ಘವಾಗಿ ಮುತ್ತಿಟ್ಟಳು. ನಿನ್ನ ನೋವು ನನಗೆ ಅರ್ಥವಾಗುತ್ತೆ ಜೀವ. ನೀನು ಹೇಳಿದಾಗೆ 2 ದಿನದಲ್ಲಿ ಎಲ್ಲ ಸರಿಯಾಗುತ್ತೆ. ಹಾಂ, ಯಾವುದೇ ಕಾರಣಕ್ಕೂ ದಿತ್ಯ ಮತ್ತು ಅರುಣ್ ವಾಪಸ್ಸು ಬರಬಾರದೆಂದು ಅವನಿಗೊಂದು ಮೆಸೇಜ್ ಹಾಕಿಬಿಡು. ಈ ಕ್ಷಣ ಅವರಿಬ್ಬರು ಜೊತೆಯಾಗಿರುವುದು ತುಂಬ ಇಂಪಾರ್ಟೆಂಟ್ ಎಂದಳು. ಪಟ್ಟನೆ ಮೊಬೈಲ್ ಹಿಡಿದು ಹೆಂಡತಿ ಹೇಳಿದ ಹಾಗೆ ಜೀವ ಅರುಣ್ಗೆ ಮೆಸೇಜ್ ಕಳುಹಿಸಿದನು. ದಿತ್ಯಾಳನ್ನು ಬಳಸಿ ಕೋಣೆ ಒಳಗಡೆ ಕರೆದುಕೊಂಡು ಬಂದ ಅರುಣ್ ನಿರ್ಭಾವುಕಳಾಗಿ ಕುಳಿತಿರುವವಳನ್ನು
ನೋಡಿ ಭಯವಾಗಿತ್ತವನಿಗೆ. ಹೆಂಡತಿಯ ಕೆನ್ನೆ ತಟ್ಟುತ್ತಾ, ದಿತ್ಯ ಪ್ಲೀಸ್ ಇಲ್ಲಿ ನೋಡು ಬಂಗಾರಿ ಏನಾಯಿತು ಎಂದು ಕೇಳಿದಾಗ ಪಟ್ಟನೆ ಕಣ್ಣಿಂದ ಜಾರಿದ ಹನಿಯನ್ನು ಒರೆಸಿ, ಬಂಗಾರಿ ಡ್ಯಾಡ್ ಬಗ್ಗೆ ಮರೆತು ಬಿಡು. ಅವರಿಗೆ ನಿನ್ನ ಮೇಲೆ ಕೋಪವಿತ್ತು ಅನ್ನೋದು ಗೊತ್ತಿತ್ತು. ಬಟ್ ಇಷ್ಟೊಂದು ಗಿರಿಧಾಮ ಮತ್ತು ದಾಮಿನಿ ಆಂಟಿ ನಮ್ಮ ಪಾಲಿಗೆ ದೇವರು ಇದ್ದ ಹಾಗೆ. ಅಂಥದ್ರಲ್ಲಿ ಡ್ಯಾಡ್, ನಿಜಕ್ಕೂ ನನಗೆ ಡ್ಯಾಡ್ ಇಂತಹ ನಂಬಿಕೆ ದ್ರೋಹ ಕೆಲಸ ಮಾಡಿದ್ದಕ್ಕೆ ಕೋಪವಾಗಲಿ ಅಥವಾ ಅವರೀಗ ಜೈಲಲ್ಲಿದ್ದಾರೆ ಎಂದು ಬೇಸರವಾಗಲಿ ಏನೂ ಆಗುತ್ತಿಲ್ಲ. ಉಂಡ ಮನೆಗೆ ದ್ರೋಹ ಮಾಡಿದ ಮನುಷ್ಯನಿಗೆ ಮಗನ ಇಷ್ಟ ಕಷ್ಟ ಯಾವ ಲೆಕ್ಕ ಹೇಳು. ಈ ತಂದೆಯ ಬಗ್ಗೆ ಯೋಚಿಸಿ ನಾನು ಮದುವೆ ಆದರೂ ನಿನ್ನಿಂದ ಒಂದು ಅಂತರ ಕಾಪಾಡಿತು ಅನ್ನೋ ಗಿಲ್ಟ್ ಈಗ ಕಾಡ್ತಿದೆ ನನಗೆ. ದಿತ್ಯ ಪ್ಲೀಸ್, ಡ್ಯಾಡ್ ಮಾಡಿದ ತಪ್ಪಿಗೆ ನಿನ್ನನ್ನು ಬ್ಲೇಮ್ ಮಾಡ್ಕೋಬೇಡ. ನಿನ್ನ ಮೇಲೆ ಕೋಪವಿದ್ದರೆ ಅದನ್ನು ಬೇರೆ ರೀತಿ ತೀರಿಸ್ಕೋಬಹುದಿತ್ತು. ಬಟ್ ಬಿಡು. ಜಾನು ಮೆಸೇಜ್ ನೋಡಿದಾಗ ಶಾಕ್ ಆಯಿತು. ಒಮ್ಮೆ ಗಂಗು ಅಂಕಲ್ ಹಾಗೂ ಜೀವ ಸ್ಥಿತಿ ನೆನೆಸಿಕೊಂಡಾಗ ನಿಜಕ್ಕೂ ಆ ಶಾಕಿಂತ ಹೆಚ್ಚು ನಾಚಿಕೆ ಆಯಿತು. ದಿತ್ಯ, ನಾನು ಹೇಳಬೇಕಾಗಿರುವುದು ಹೇಳಿ ಆಯಿತು. ಅರ್ಧ ಗಂಟೆ ಟೈಮ್ ಕೊಡ್ತೀನಿ ನಿನಗೆ. ಅಳಬೇಕು ಅನಿಸಿದ್ರೆ ಅಳು. ನಿನ್ನಿಂದಲೇ ಇದೆಲ್ಲ ಆಗಿದ್ದು ಅನಿಸಿದ್ರೆ ಈ ಅರ್ಧ ಗಂಟೆ ನಿನ್ನ ನೀನು ಬ್ಲೇಮ್ ಮಾಡಿಕೊಂಡು ಕೂತ್ಕೋ. ಆದರೆ ಅರ್ಧ ಗಂಟೆಯ ನಂತರ ನನ್ನ ಹೆಂಡತಿ ದಿತ್ಯ ಆಗಿ ನೀನು ನನ್ನೆದುರು ಇರಬೇಕು. ಇಲ್ಲ ಅಂದರೆ ಬೇರೆ ಹೆಂಡತಿಯನ್ನು ಹುಡ್ಕೊಂಡು ಹೋಗ್ತೀನಿ ಅಷ್ಟೇ ಎಂದು ಹೇಳುವಾಗ ನಗು ಬಂದರೂ ತಡೆದುಕೊಂಡು ತನ್ನ ಮಾತು ಮುಗಿಸಿದ ಅರುಣ್ ಅಲ್ಲಿಂದ ಹೊರಗಡೆ ನಡೆದನು. ಈ ಕಥೆ ಇನ್ನು ಮುಂದುವರಿಯುವುದು. ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.